ಆ ಜಮೀನು ಕಳ್ಕೊಂಡ್ರೆ ಬೇಕೇ ಬೇಕು, ನ್ಯಾಯ ಬೇಕು. ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಜಯವಾಗಲಿ. ಹಸಿರು ಸೇನೆಗೆ, ಜಯವಾಗಲಿ. ಜೈ ಜವಾನ್, ಜೈ ಕಿಸಾನ್. ಜೈ ಜವಾನ್, ಜೈ ಕಿಸಾನ್. ಎಲ್ಲಿಯವರೆಗೂ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಎಲ್ಲಿವರೆಗೂ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ಭೂ ಹಿತರಕ್ಷಣಾ ಸಮಿತಿ ಎಲ್ಲ ಭೂಮಿ ಕಳೆದುಕೊಂಡ ರೈತರು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಮಗೊಂದು ಮೀಟಿಂಗ್ ಕರೆದಿದ್ದು. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಇವತ್ತಿಗೆ ನಾವು ಕೋಲಾರ ದಂಡಾಧಿಕಾರಿಗಳ ಕಚೇರಿ ಎದುರುಗಡೆ ಸುಮಾರು ಇವತ್ತು 17 ದಿನ ಆಯಿತು ಅಹೋರಾತ್ರಿ ಸತ್ಯಾಗ್ರಹವನ್ನು ಮುಂದುವರಿಸ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲಿ 3210 ಎಕರೆ ಜಮೀನವನ್ನು ಮುಳವಾಡ್ KIDBಯಲ್ಲಿ KIDB ಅವರು ಎಕ್ಕರ್ ಮಾಡ್ಕೊಂಡಿದ್ರು. ಆದರೆ ಇವತ್ತಿನ ದಿನ ಕೂಡ ಅವರು ಸರಿಯಾಗಿ ರೈತರಿಗೆ ಪೇಮೆಂಟ್ ಮಾಡಿಲ್ಲ. GMC ಮಾಡಲಾರ್ದ GMCನೂ ಮಾಡಿಲ್ಲ. ಕೆಲವೊಂದು ಏನು ಮಾಡಿದ್ದಾರೆ ಅಂದ್ರೆ ಏನಂದ್ರೆ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ನಮ್ಮ ರೈತರು ಏನು ಮಾಡಿದೀವಿ ಅಂದ್ರೆ, ಭೂಮಿಯಲ್ಲಿ ನೀರಾವರಿ ಬರೋದಿಲ್ಲ ಅಂತೇಳಿ ನಮ್ಮ ಭೂಮಿ ತೊಗೊಂಡ್ರು. ಈಗಾಗಲೇ ನೀರಾವರಿ ಬಂದೈತಿ. ಇವತ್ತಿಗೆ 15 ವರ್ಷ ಆಯ್ತು. ಏನು ಭೂಮಿಯಲ್ಲಿ ನೀರಾವರಿ ಬರಂಗಿಲ್ಲಪ್ಪ, ನಮ್ಮ ಮಕ್ಕಳಿಗಾದ್ರೂ ನೌಕರಿ ಬರಲಿ, ಯಾವುದಾದ್ರೂ ಒಂದು ಕೈಗಾರಿಕೆ ಬಂದ್ರೆ ನೌಕರಿ ಆಗಲಿ ಅಂತೇಳಿ ನಮ್ಮ ರೈತರು ಏನು ಮಾಡಿದ್ರು, ಭೂಮಿ ಕೊಟ್ಟರು. ಸೊ ಇವತ್ತಿನವರೆಗೂ ಕೂಡ ಅಲ್ಲಿ ಯಾವುದೇ ಒಂದು ಕೈಗಾರಿಕೆ ಬಂದಿಲ್ಲ. ಈಗ ನಮ್ಮ ರೈತರಿಗೆ ಪೇಮೆಂಟು ಮುಟ್ಟಿಲ್ಲ. ನಾವು ರೈತರು ಆದರೂ ಕೂಡ ಏನೋ ನೀರಾವರಿ ಇಲ್ಲ ಆಗಲಿ, ಏನು ಭೂಮಿ ಕೊಟ್ಟಿವಿ, ಇನ್ನು ಏನಾರ ಕೈಗಾರಿಕೆ ಬರಲಿ ಅಂತೇಳಿ ಅಭಿವೃದ್ಧಿ ಮಾಡೋಕೆ ಸಹಿತ ನಾವು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿವಿ. ಆದ್ರೆ ಇವತ್ತು ಏನು ಮಾಡಿದಾರಪ್ಪ ಅಂತಂದ್ರೆ, ರೈತರಿಗೆ ಮೋಸ ಮಾಡಿ ಒಣಬೇಸಾಯಿಗೆ 7,50,000, ನೀರಾವರಿಗೆ 9,50,000 ಅಂತೇಳಿ ನಿಗದಿ ಮಾಡಿದ್ರು. ಆದ್ರೆ ಅದನ್ನ ಏನು ಮಾಡಿದ್ರು, ಫಸ್ಟ್ 4,311 ಎಕರೆ ತೊಗೊಂಡಿದ್ರು. ಅದನ್ನ ಮುಂದೆ ಏನು ಮಾಡಿದ್ರು, 1,100 ಎಕರೆ ಬಿಟ್ಟರು. ಅದನ್ನು ರಿಜೆಕ್ಟ್ ಪಾಸ್ ಮಾಡಿದ್ರು. ಮತ್ತೇನು ಮಾಡಿದ್ರು ಅಂದ್ರೆ, ಈಗ 3,230 ಎಕರೆ ತೊಗೊಂಡಿದ್ರಲ್ಲ, ಅದನ್ನು ರಿಸರ್ವ್ ಪಾಸ್ ಮಾಡಲಿಲ್ಲ, ಜನರಲ್ ಅವಾರ್ಡು ಮಾಡಲಿಲ್ಲ, ಕನ್ಸರ್ಟ್ ಅವಾರ್ಡು ಮಾಡ್ದೇನೆ ರೈತರ ಒಂದು ₹100 ಬಾಂಡ್ ಮೇಲೆ ಅವ್ರಿಗೆ ಪೇಮೆಂಟ್ ಕೊಟ್ಟರು. ನಮ್ಗೆ ಏಕರೂಪದಲ್ಲಿ ಪರಿಹಾರ ಕೊಟ್ಟರೆ ಪರಿಸ್ಥಿತಿ ಬರ್ತಿರಲಿಲ್ಲ. ನಮ್ಗೆ ಹಂತವಾಗಿ ಪೇಮೆಂಟ್ ಮಾಡಿದರು. ಅದಕ್ಕೆ ಒಂದು ಕೋರ್ಟ್ ಆದೇಶ ಮಾಡಿದೆ. 2013 ಆ್ಯಕ್ಟ್ ಪ್ರಕಾರ ಭೂಮಿ ಫಲವತ್ತಾದ ಭೂಮಿಗಳಿಗೆ ರೇಟ್ ಕೊಡ್ಬೇಕಂತೇಳಿ 25 ಲಕ್ಷ ರೂಪಾಯಿ ನೀರಾವರಿ, 25 ಲಕ್ಷ ನೀರಾವರಿ, 20 ಲಕ್ಷ ಒಣಬೇಸಾಯ ಕೊಡ್ಬೇಕಂತೇಳಿ ಕೋರ್ಟ್ ಆದೇಶ ಮಾಡೈತಿ. ನಾವು ರೈತರು ಏನು ಕೇಳಕತ್ತೀವಿ ಅಂದ್ರೆ, ಒಮ್ಮೆ ನೀವು ಪೇಮೆಂಟ್ ಮಾಡಿದ್ರೆ ನಮ್ಗೆ ಇದು ಬರ್ತಿದ್ದಿಲ್ಲ. ಅದಕ್ಕೆ ಈ 2013 ಆ್ಯಕ್ಟ್ ಪ್ರಕಾರ ನಮ್ಮ ರೈತರಿಗೆ ಪರಿಹಾರ ಕೊಡಬೇಕು. ಅಲ್ಲಿರ್ತಕ್ಕಂಥ ಗಿಡ ಮರಗಳಿಗೆ GMC ಮಾಡಿ, ಈಗ ಮೊದಲು ಏನು ಮಾಡಿದ್ರು, 2010 GMC ಮಾಡಿದ್ರು. ಅವಾಗ GMC ಒಳಗೆ ಗಿಡ ಮರ ಇದ್ದು ಅದನ್ನ ಭೂಮಿ ಅಕ್ವರಿ ಮಾಡ್ಕೊಂಡ್ರು. ಆಮೇಲೆ ಅಲ್ಲಿ ಡೆವಲಪ್ಮೆಂಟು ಮಾಡಿದ್ರು. ಈಗ ಅಲ್ಲಿ ಗಿಡಗಳಿಲ್ಲ. GMC ಪ್ರಕಾರ ಕೂಡ ಅಂದ್ರೆ ಅದನ್ನು ಕೊಡಕ್ಕೆ ರೆಡಿ ಇಲ್ಲ. ಈಗ ಅಲ್ಲಿ ಗಿಡ ಮರ ಹೋಗಿಬಿಟ್ಟಾವು. ಮತ್ತು 15 ವರ್ಷಗಟ್ಟಲೆ ಗಿಡ ಮರನ ಉಣ್ಸಂಗಿಲ್ಲ. ಅವ್ರು ಎಕ್ವರಿ ಮಾಡ್ಕೊಂಡ್ಮೇಲೆ ಗಿಡ ಹೆಂಗಿರ್ತಾವೆ. ಈಗ ಸ್ಥಾನಿಕ ಚೌಕಾಸಿ ಮಾಡಿ ತೋಟಗಾರಿಕೆ ಅವ್ರು ಏನಂತಾರ, ನಾವು ಸಮೀಕ್ಷೆ GMC ಪ್ರಕಾರ ಕೂಡ ಅಂದ್ರೆ ತೋಟಗಾರಿಕೆ ಅವರು ಎಲ್ಯೂಷನ್ ಮಾಡಬೇಕು. ತೋಟಗಾರಿಕೆ ಅವ್ರು ಏನಂತಾರ, ಇಲ್ಲಿ ಗಿಡ ಇಲ್ಲಾರ್ದ ನಾವು ಹೆಂಗೆ ಎಲ್ಯೂಷನ್ ಮಾಡೋಣ ಅಂತ ಅವ್ರು ಅಂತಾರೆ. ತಪ್ಪು ಮಾಡಿದ್ದು ಅಧಿಕಾರಿಗಳೇ. ತಪ್ಪು ಮಾಡಿ ರೈತರನ್ನ ಬೀದಿಗಿಳಿದಾರೆ. ನಾವೊಂದು ನಿರ್ಣಯ ಮಾಡಿದ್ದೀವಿ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು KIDB ಅಧಿಕಾರಿಗಳನ್ನು ಕರೆಸಿ ಅವರು ಮಾತನಾಡಿದರು. ಆದರೆ ಅದು ನಮಗೆ ವಿಫಲ ಆಯಿತು. ಅವ್ರು ಏನು ಮಾಡಿದ್ದಾರೆ, 4 ದಿನ ಕಾಲಾವಕಾಶ ತೊಗೊಂಡಿದ್ದಾರೆ. ಆ ಕಾಲಾವಕಾಶದೊಳಗಡೆ ಅವ್ರು ಏನಾದರೂ ನಮ್ಗೆ ಪರಿಹಾರ ಕೊಡದೇ ಹೋದ್ರೆ, ನಾವು ಏನು ಕೇಳಿದ್ದೀವಿ ಅಂತಂದ್ರೆ, ಭೂಮಿ ಕಳೆದಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಗೌರ್ಮೆಂಟ್ ನೌಕರಿ ಕೊಡಬೇಕು, ಯೋಜನಾ ನಿರಸ್ತರ ಸರ್ಟಿಫಿಕೇಟ್ ಕೊಡಬೇಕು, ಆಮೇಲೆ ನೋಂದಣಿ ವೆಚ್ಚವನ್ನು ರಿಯಾಯಿತಿ ಅದು ಕೊಡಬೇಕಂತ ಆ್ಯಕ್ಟ್ ಇದ್ರು ಕೊಡಂಗಿಲ್ಲ, ಅದನ್ನು ಕೊಡಬೇಕು. ಆಮೇಲೆ ಈಗ ಆಲ್ರೆಡಿ ನಾವು ಭೂಮಿ ಕಳ್ಕೊಂಡಿವಿ. ಅಲ್ಲಿ ಮಣಿಗಳಿದ್ದು, ಆ ಮಣಿಗಳು ಏನದ್ದು ಅಲ್ಲಿ ಹೊಲಾನ್ ತೊಗೊಂಡ್ಬಿಟ್ಟಾರ. ಅದಕ್ಕೆ ಗೃಹ ಮಂಡಿ ಒಳಗೆ ನಮ್ಗೆ ಮನೆ ಕೊಡ್ಬೇಕಂತೇಳಿ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡಿದ್ದೀವಿ. ಇನ್ನು 4 ದಿನಗಳು ಅವ್ರು ಏನಾದರೂ ಮಾಡದೆ ಹೋದ್ರೆ ನಾವು ಉಗ್ರವಾದ ಹೋರಾಟನ ಮಾಡಿ ಆ ಜಯ ಸಿಗೋವರೆಗಿನ ಹೋರಾಟ ಮಾಡ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ. KIDB ಧಾರವಾಡದವರು ಭೂಮಿಯನ್ನು ಅಕ್ವೈರ್ ಮಾಡ್ಕೋತಾರೆ. 4,318 ಎಕರೆ 10 ಗುಂಟೆಯನ್ನು ಅಕ್ವೈರ್ ಮಾಡ್ಕೊಂಡು 2012ರಲ್ಲಿ ಈ ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡ್ತಾರೆ ರೀ. ಕೈ ಬಿಟ್ಟು 2012ರೊಳಗೆ 1088.7 ಈ ಎಕರೆಯನ್ನು ಡಿನೋಟಿಫಿಕೇಶನ್ ಮಾಡ್ತಾರೆ. ಡಿನೋಟಿಫಿಕೇಶನ್ ಮಾಡಿ ಉಳಿದ ಇನ್ನು ಏನು ಮಾಡ್ತಾರೆ ಇವರು KIDB ಅವರು, 3,230 ಎಕರೆ 3 ಗುಂಟೆ ಜಮೀನನ್ನು ಯಾವುದೇ ಅವಾರ್ಡ್ ಮಾಡ್ದೆ, ಕನ್ಸಲ್ಟು ಇಲ್ಲ, ಜನರಲ್ಲೂ ಇಲ್ಲ, ಅವಾರ್ಡ್ ಮಾಡ್ದೆ ₹100 ಬಾಂಡ್ ತೊಂದು ಹೆಬ್ಬಟ್ಟು ಮೇಲೆ ಸಹಿ ಮಾಡ್ಕೊಂಡು. ಯಾಕಂದರೆ ಈಗ ಫಾರ್ಮರ್ಗಳು ಕಲ್ತಿಲ್ಲ ಸಾಲಿ, ಅಂಥ ಭೂಮಿಗಳನ್ನ ಅವ್ರು ಟಾರ್ಗೆಟ್ ಮಾಡಿ ಅವ್ರಿಗೆ ₹100 ಬಾಂಡ್ ತೊಗೊಂಡು ಪರಿಹಾರ ಮಾಡಿದರು. 7,500,000 9,500,000 ಅದು ಒಂದು ಟೈಮ್ನಾಗ ಕಂತ್ನಾಗ ಮಾಡಲಿಲ್ಲ.
ಹಂತವಾಗಿ 2015ರಿಂದ ಪೇಮೆಂಟ್ ಮಾಡಿ 2026ರವರೆಗೂ ಪೇಮೆಂಟ್ ಮಾಡ್ತಾ ಬಂದಿದ್ದಾರೆ ಇವರು, ಇನ್ನೂ ಕೊಡ್ತಾ ಇದ್ದಾರೆ. ಅದಕ್ಕೆ ಒನ್ ಟೈಮ್ ಸೆಟಲ್ಮೆಂಟ್ ಕನ್ಸಲ್ಟ್ ಅಂದ್ರೆ ಒನ್ ಟೈಮ್ ಒಪ್ಪಂದದ ಮೇರೆಗೆ, ಇವರು ಒಪ್ಪಂದದ ಮೇರೆಗೆ ಮಾಡಲಿಲ್ಲ. ಇವರು ಇದು ಜನರಲ್ ಅವಾರ್ಡು ಏನು ಕನ್ಸಲ್ಟ್ ಅವಾರ್ಡು ನಮಗೆ ದಿಗ್ಗಿಲ್ ಬಡ್ದಂಗೆ ಆಗೈತಿ ಇವರು ಕೊಟ್ಟಿದ್ದು. ಹಿಂಗಿರುವಾಗ ನಮಗೆ ಬೇಡಿಕೆಗಳು ಭಾಳಿದ್ದು. ಅವಾಗೇನು ಮಾನ್ಯ ಶಿವೋಗಿ ಕಳ್ಸದ ಸಾಹೇಬ್ರಿದ್ರು, ಆ ಕಳ್ಸದ ಸಾಹೇಬ್ರಿದ್ದಾಗ ನಿಮ್ಗೆ ಇಂಥದ್ದೆಲ್ಲ ಕೊಡ್ತೀವಿ, ನಾವು ಮಕ್ಕಳಿಗೆ ನೌಕರಿ ಕೊಡ್ತೀವಿ, ಇವರು ಸರ್ಕಾರಿ ನೌಕರಿ. ಆಮೇಲೆ ತೋಟದ ವಸ್ತಿ ಇರುವಂಥ ಮನೆಗಳಿಗೆ ನಾವು ಕರ್ನಾಟಕ ಗೃಹ ಮಂಡಳಿ ಒಳಗೆ ಮನೆಗಳನ್ನ ಹಂಚಿಕೆ ಮಾಡಿಕೊಡ್ತೀವಿ, ಜಾಗ ಕೊಡ್ತೀವಿ, ಮತ್ತು ನಿರಾಶ್ರಿತರ ಸರ್ಟಿಫಿಕೇಟ್ ಕೊಡ್ತೀವಿ, ನೋಂದಣಿ ರಿಯಾಯಿತಿ ಪತ್ರ ಕೊಡ್ತೀವಿ ಅಂಥೇಳಿ ನಮ್ಗೆ ಇಷ್ಟೆಲ್ಲ ಹೇಳಿದರು. ಇವ್ರಿಗೆ KIDB ಅವ್ರು ಇಲ್ಲಿವರೆಗೂ ಬಂದರು, ಯಾವುದೂ ಒಂದು ಏನೂ ಮಾಡಿಲ್ಲ. ಪಾರ್ಟ್ ಪೇಮೆಂಟ್ ಮಾಡಿ ಇವತ್ತು ರೈತನ ಸಾಯುದ ಇದಕ್ಕೆ ತಳಿದಾರೆ ಇವತ್ತು. ಅಂಥ ಪರಿಸ್ಥಿತಿಗೆ ಅಂದ್ರೆ ಇದು KIDB ಅಂದ್ರೆ ಒಂದು ಭೂಮಿಯನ್ನು ಇವರು ಕಮ್ಮಿ ರೇಟಿಗೆ ತೊಗೊಂಡು ಡೆವಲಪ್ಮೆಂಟ್ ಮಾಡಿ 60-70 ಲಕ್ಷ ಗಂಟಲೆ ಮಾರ್ತಾರೆ ಇವರು. ರೈತಕ್ಕೆ ಕೊಡೋದು ಪೇಮೆಂಟ್ 7-9 ನಮ್ಮ ಭೂಮಿನ ನಾವು ತೊಗೊಳಕ್ಕೆ ಹೋದ್ರೆ 60 ಲಕ್ಷ 70 ಲಕ್ಷ ಅಂತ. ಇನ್ನೊಂದು ಆಗ್ತಿದೆ. ಅದ್ರಾಗ ಏನೈತಿ, ಭೂಮಿ 1 ಎಕರೆ ರೈತ ಭೂಮಿ ತೊಗೊಳಿಕಂದ್ರೆ 10,830 ಸ್ಕ್ವೇರ್ ಫೀಟ್ ಜಾಗ ಕೊಡಬೇಕನ್ನೋದು ಡೆವಲಪ್ಮೆಂಟ್ ಮಾಡಿದ ಏರಿಯಾದಾಗ. ಅವ್ನು ಬಿಸ್ನೆಸ್ ಮಾಡ್ಬೋದು ಅಥವಾ ಏನೋ ಅವ್ನು ಮುಂದೆ ಮಾರ್ಕೋಬೋದು, ಅದು ಒಂದು ರೂಲ್ಸ್ ಐತಿ. ಅದನ್ನು ಮುಚ್ಚಿಟ್ಟಾರೆ ಇವರು. ಆ ರೈತಗೆ ಹೇಳಿಲ್ಲ. ರೈತನ ಮಕ್ಕಳು ನೌಕರಿ ಅಂದ್ರೆ ಕೊಡೋಕ್ಕಾಗಲ್ಲ ಇವರು, ಗೌರ್ಮೆಂಟ್ ನೌಕರಿನೇ ಕೊಡೋಕ್ಕಾಗಲ್ಲ. ಎಷ್ಟೋ ಜನ ಕಲ್ತು ಕೂತಾರೆ ಹೆಚ್ಚಿಗೆ, ಅಂಥವ್ರಿಗೆ ಕೊಡೋಕ್ಕಾಗಿಲ್ಲ ಸರ್ಕಾರ. ಇನ್ನು ಭೂಮಿ ಕಸ್ಕೊಂಡು ಇವತ್ತು ಯಾವ ರೀತಿ ಬಂದತ್ತೆ ಅಂದ್ರೆ, ರೈತರನ್ನ ಒಂದು ಕಸಾಯಿಖಾನಿಗೆ ಹೆಂಗೆ ದನಗಳು ಇದು ಮಾಡ್ತಾರ ಆ ಸೇಮ್ ಅಲ್ಲಿಗೆ ತಳ್ಳಾಕತ್ತಾರೆ ಇವ್ರು ರೈತರನ್ನ. ಆ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಈಗ ಕೋಲಾರ ತಹಸೀಲ್ದಾರ್ ಸಾಹೇಬ್ರ ಕಚೇರಿ ಮುಂಭಾಗ ಎಲ್ಲ ರೈತರು ಇವತ್ತು ಹಸಿರು ಸೇನೆ ಹಾಗೂ ಬಹುಹಿತರ ರಕ್ಷಣಾ ಎಲ್ಲ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲ ನಮಗೆ ಈ ಮುಳುವಾಡ್ದಂಥ KIDB ಅವ್ರು ತೊಗೊಂಡು ರೈತರಿಗೆ ಮಾಡಿದ ಅನ್ಯಾಯ ಸಂಬಂಧ ನಮಗೆ ಎಲ್ಲರಿಗೂ ಬೆಂಬಲ ಕೊಟ್ಟಾರ. ಅವರು ಕೂತು ಇದು ಬಗೆಹರಿಬೇಕಿದು ಅಂಥೇಳಿ ನಮ್ಮ ಅಲ್ಲಿ ಹೋರಾಟ ಮಾಡಕತ್ತೀವಿ. ಅವರು ಗಡುವು ತೊಗೊಂಡಾರಿ 4 ದಿವಸ KIDB ಅವರು ಮತ್ತು ಇವರು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ನೀವು 4 ದಿವಸ ಗಡುವು ತೊಗೊರಿ, ಅವ್ರದ್ದು ಏನೈತಿ ಫೈನಲ್ ಮಾಡಿರಿ, ರೈತರಿಗೆ ಬರಬೇಕಾದ ಪರಿಹಾರ ಮುಟ್ಟಿಸ್ರಿ ಬಡ್ಡಿ ಸಮೇತ ಹಾಕಿ 18% ಅಂಥೇಳಿ 4 ದಿನ ಟೈಮಿಂಗ್ ತೊಗೊಂಡ್ರೆ. ಆ ಟೈಮಿಂಗ್ ತೊಗೊಂಡಿಂದ ಅವ್ರು ಬಂದು ನಮ್ಮ ಪರಿಹಾರ ಕೊಟ್ಟರೆ ಎಲ್ಲರಿಗೂ ರೈತರಿಗೆ ಒಳ್ಳೆಯದು. ಕೊಡದೆ ಹೋದರೆ ನಾವು ಮುಂದಿನ ದಿನಮಾನಗಳಲ್ಲಿ ಎಲ್ಲ ರೈತ ಸಂಘದವರು ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನಿಮ್ಮ ಚಾನಲ್ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ಬಸವರಾಜ್ ಬೀಳಿಗಿ, ಮುಳವಾಡ್.